महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। हरिं करासनगर्भ्यदां नलसिकां सों क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां सृग्भूषितामुज्ज्वलां वाङ्गौरीं त्रिपुरां फरात्वरकलां श्रीचक्रसञ्चारिणीं श्रीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। क्षेत्रेशी नमः। नवदुर्गाय नमः। त्रिकालग्नसम्पन्ने नमः। भुवनेश्वर्ये नमः। ललिताराजराजेश्वर्ये नमः। अम्बाय नमः। श्रीमते नमः। दुर्गां पाहि पाहि सनन्दाय नमः। महाकाली महालक्ष्मी नमो नमः। ब्राह्म्ये नमः। माहेश्वर्ये नमः। कौमार्ये नमः। वैष्णव्ये नमः। वाराह्ये नमः। इंद्राण्ये नमः। चामुण्डाय नमः। चण्डिकाय नमः। महाकाली महालक्ष्मीदेवताभ्यो नमः। गौरीर्मिमाय सलिलानक्षत्रद्विपदीं सां चतुष्पदीं अष्टापदीं नवपदीं बहुषीं सहस्राक्षरां परमे व्योमन्। ओं दुं दुर्गायै नमः। ओं दुं दुर्गायै नमः। ओं दुं दुर्गायै नमः। ओं दुं दुर्गायै नमः। ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದು ನೆತ್ತಿನ ಅಮಾವಾಸ್ಯೆಯ ಈ ಶುಭ ದಿನದಂದು ಎತ್ತುಗಳಿಗೂ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಮಾಡತಕ್ಕಂಥದ್ದು, ಇದರ ಆಚರಣೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ನಿಲ್ಲುವಂಥದ್ದು. ಸಾಕಷ್ಟು ಜನ ಇದರ ಆಚರಣೆಯನ್ನು ಮಾಡಿ ಸುತ್ತಮುತ್ತ ಇರತಕ್ಕಂತಹ ದೇವಾಲಯಗಳಿಗೆ, ಅದರಲ್ಲೂ ಶಿವ ಸಾಂಬ ಸದಾಶಿವನ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಇವತ್ತು ತಾವು ಯಾವ ಕಾಯಕವನ್ನು ಮಾಡಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಸಾಕಷ್ಟು ಜನ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಕ್ಕೆ ಅಥವಾ ಸಮುದ್ರ ಅಥವಾ ಹರಿಯುವಂಥ ನೀರು, ಭೀಮಾ ನದಿ ತೀರದಲ್ಲಂತೂ ತುಂಬ ಜನ ಸ್ನಾನಕ್ಕೆ ಹೊರಡ್ತಾರೆ. ಸ್ನಾನವನ್ನು ಆಚರಿಸ್ತಕ್ಕಂಥದ್ದು, ಗುರು ದತ್ತ ಮಹಾರಾಜರನ್ನು ದರ್ಶನ ಮಾಡ್ತಕ್ಕಂಥದ್ದು. ಭೀಮಾ ನದಿ ತೀರ ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗುರು ದತ್ತಾತ್ರೇಯರು ನೆಲೆ ನಿಂತಹ ಸಾನ್ನಿಧ್ಯ ಅದು. ಆ ಸಾನ್ನಿಧ್ಯದಲ್ಲಿ ಗುರು ದತ್ತಾತ್ರೇಯರ ಆರಾಧನೆ ಮಾಡ್ತಾ ದತ್ತಪೀಠವನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮುಂದಿನ ಕಾಯಕವನ್ನು ಮುಂದುವರಿಸ್ತಾರೆ. ಹಾಗೆ ತಾಯಂದ್ರ ಹೆಣ್ಣು ಮಕ್ಕಳು ಈ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಾಗ ಮನೆಯಲ್ಲಿ ಏನಾದರೂ ಒಂದಿಷ್ಟು ಗೋಧಿ ಪಾಯಸನೋ ಅಥವಾ ಒಂದಿಷ್ಟು ಸಜ್ಜಿಗೆನೋ ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥವನ್ನು ಮಾಡಿ ಮನೆ ದೇವರಿಗೆ ನೈವೇದ್ಯ ಮಾಡಿ ಮನೆಯಲ್ಲಿರ್ತಕ್ಕಂಥ ಎತ್ತುಗಳಿಗೋ ಗೋವುಗಳಿಗೋ ಒಂದಿಷ್ಟು ಪ್ರಸಾದವನ್ನು ಕೊಟ್ಟು ಆ ಗೋಗ್ರಾಸ ಕೊಟ್ಟ ನಂತರ ತಾವು ಸ್ವೀಕರಿಸುವಂಥವರಿದ್ದಾರೆ. ಆದರೆ ಏನೇ ಮಾಡಿದ್ರೂ ಹಳ್ಳಿ ಭಾಗಗಳಲ್ಲಿ ಮಾತ್ರ ಅಲ್ಲ, ಇದು ಸಿಟಿಗಳಲ್ಲೂ ಸಹಿತ ಒಂದಷ್ಟು ಜನ ಆ ಪದ್ಧತಿಗಳನ್ನು ಇಟ್ಕೊಂಡು ಆಚರಣೆ ಮಾಡ್ತಿರ್ತಕ್ಕಂಥವ್ರು. ಹಿಂದಿನ ಪದ್ಧತಿಗಳನ್ನು ಅದನ್ನು ಮುಂದುವರಿಸುವಂತಹ ಕಾಯಕ ಇವತ್ತಿಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆಯ ಈ ಶುಭ ದಿನದಂದು ತಾವೆಲ್ಲ ಯಾರೆಲ್ಲ ಈ ಒಂದು ಕಾಯಕವನ್ನು ಮಾಡಿ ಅದರ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಿರೋ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತು ಬಹಳ ಅದ್ಭುತವಾದಂತಹ ಒಂದು ತಂತ್ರಸಾರ ಅಂತ ಹೇಳಿದ್ದೆ ನಾನು. ಈ ತಂತ್ರಸಾರವನ್ನು ಯಾರೇ ಮಾಡಿಕೊಂಡ್ರೂ ಅಮಾವಾಸ್ಯೆ ಎಂದು ನಡೆಸುವಂತಹ ತಂತ್ರಸಾರಗಳಿಗೆ ಶೀಘ್ರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳು ಅಂದರೆ ಗ್ರಹಣ ಕಾಲ ಆಗಿರಲಿ ಅಥವಾ ಅವತ್ತಿನ ತಿಥಿವಾರ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿರಲಿ, ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಯಾರೆಲ್ಲ ಈ ಒಂದು ಹಬ್ಬದ ಆಚರಣೆಯಲ್ಲಿದ್ದೀರಿ, ಇವತ್ತು ನಾನು ತಿಳಿಸುವಂಥ ಈ ತಂತ್ರಸಾರವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು, ಅರಿಶಿನ ಪುಡಿ ಅಂತ ಹೇಳಿದ್ದೆ ನಾನು. ಈಗ ನಾನು ನುಡಿಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಹಿಟ್ಟು. ನಾವು ಅಕ್ಕಿ ಹಿಟ್ಟನ್ನೇ ತೆಗೆದುಕೊಂಡಿದ್ದೇವೆ. ಅಕ್ಕಿ ಹಿಟ್ಟು ಜೊತೆಗೆ ಅರಿಶಿಣ ಕೊಂಬು ಅಂತ ಹೇಳಿದ್ದೆ. ಯಾತಕ್ಕೋಸ್ಕರ ಅರಿಶಿಣ ಕೊಂಬು ಅಂದರೆ ಇದರಿಂದಲೇ ಗಂಧವನ್ನು ತೆಗಿಬೇಕು. ಅರಿಶಿಣ ಕೊಂಬಿನಿಂದ ತೆಗೆದಂತಹ ಗಂಧ ಶ್ರೇಷ್ಠದಾಯಕ, ಶೀಘ್ರವಾಗಿ ಅದರ ಫಲ ಸಿಗುತ್ತೆ. ಅದರಲ್ಲೂ ಹಸಿರು ಎಲೆಗಳ ಮೇಲೆ ಅರಿಶಿಣದ ಗಂಧವನ್ನು ತೆಗೆದು ಬರೆಯುವಂತಹ ಯಂತ್ರ ಅಥವಾ ಬರೆಯುವ ಬೀಜಾಕ್ಷರಿ ಶೀಘ್ರ ಫಲವನ್ನು ಕೊಡುತ್ತೆ. ಇದಾದ ನಂತರ ಒಂದು ದಾರದ ಉಂಡೆ ಹೇಳಿದ್ದೆ, ಹಸಿ ದಾರದ ಉಂಡೆ. ತಾವು ನೋಡ್ತಾ ಇದ್ದೀರಿ. ಎಲ್ಲವೂ ನನ್ನ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋದೇ, ಆದರೂ ತಿಳಿಸಬೇಕಾದ್ದು ನನ್ನ ಧರ್ಮ. ಹಾಗೆ 4 ನಿಂಬೆಹಣ್ಣು. ವರ್ಷದ 365 ದಿವಸ ಈ ನಿಂಬೆಹಣ್ಣು ಇರೋದಿಲ್ಲ ಅನ್ನೋ ಮಾತೇ ಇಲ್ಲ. ನೋಡಿ,
ಮೊದಲು ನೆಲದ ಮೇಲಾಗಲಿ ಮಣೆ ಮೇಲಾಗಲಿ ನೀವು ಮಾಡಬೇಕಾದ್ದು ಒಂದು ವೃತ್ತಾಕಾರವನ್ನು ಹಾಕಿ ಅರಿಶಿನ ಪುಡಿ ಅಥವಾ ರಂಗೋಲಿ ಪುಡಿ ಅಥವಾ ಅಕ್ಕಿ ಹಿಟ್ಟು ಒಂದು ವೃತ್ತಾಕಾರ ಆದ ನಂತರ ಇದರ ಹೊರಭಾಗದಲ್ಲಿ ಒಂದು ಬಾಕ್ಸ್ 4 ರೇಖೆ ಇರ್ತಕ್ಕಂತಹ ಬಾಕ್ಸ್. ಇದಾದ ನಂತರ ಇದರ 4 ಮೂಲೆಗಳಲ್ಲೂ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಇಲ್ಲಿ ನಾನು ಏನು ಹೇಳ್ತಿದ್ದೀನೋ ಹೇಗೆ ಮಾಡಿದ್ದೀನೋ ತಾವು ಹಾಗೇ ಮಾಡಬೇಕು. ಆದರೆ ಇನ್ನಷ್ಟು ಅಚ್ಚುಕಟ್ಟಾಗಿ ಮಾಡಬಹುದು. ಈ ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ, ಈ ತ್ರಿಕೋನದ ಈ ಮೂಲೆಗಳಲ್ಲಿ ಒಂದೊಂದು ತ್ರಿಶೂಲ ಬರಿಬೇಕು. 3 ಕಡೆ 3 ತ್ರಿಶೂಲ ಬರೆದಾದ ನಂತರ ಮಧ್ಯದಲ್ಲಿ ಬರೀಬೇಕಾಗಿರ್ತಕ್ಕಂಥ ಒಂದೇ ಅಕ್ಷರ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಅಥವಾ ಅರಿಶಿನ ಪುಡಿ ಈ ಕೆಲಸ ಮುಗೀತು. ಇದಾದ ನಂತರ ಹಸಿ ದಾರದ ಉಂಡೆ ಇದೆಯಲ್ಲ, ಈ ಹಸಿ ದಾರದ ಉಂಡೆಯನ್ನು ಒಂದು 3 ಸುತ್ತು ನಿಮ್ಮ ಎಡಗೈ, ನೀವೇನು ಕೂತಿದ್ದೀರಲ್ಲ ಕೂತಿರುವ ಸ್ಥಳದಿಂದ ನಿಮ್ಮ ಎಡಗೈ ನಿಮ್ಮ ಈ ಒಂದು ಕಾಲಿನ ಬೆರಳಿದೆಯಲ್ಲ ಇಲ್ಲಿಂದ ಈಗ ಶುರು ಮಾಡ್ಕೊಳ್ಳಿ. ಇಲ್ಲಿಂದಲೇ ಶುರು ಆಗಬೇಕು. ಮೊದಲು ಒಂದು ದಾರ ಇತ್ತು, ಅದರ ಜೊತೆಗೆ ಈ ದಾರವನ್ನು ಜೊತೆ ಸೇರಿಸಬೇಕು. ನೋಡಿ ಇಲ್ಲಿ, ಅಂದರೆ ಇದೊಂದು ಬಂಧನವಾಯಿತು. ಯಾವುದೇ ಚಕ್ರಯಂತ್ರಗಳಿಗೆ ಬಂಧನ ಮಾಡಿದರೆ ಎಲ್ಲೂ ಮಧ್ಯದಲ್ಲಿ ಅಕಸ್ಮಾತ್ ಯಂತ್ರವನ್ನು ಬರೀಬೇಕಾದ್ರೆ ಬರೆಯುವಂತಹ ಕಾಲ ಎಲ್ಲಾದರೂ ಬಿರುಕಾಗಿದ್ದರೆ, ಮಧ್ಯ ಲಿಂಕ್ ತಪ್ಪು ಹೋಗಿದ್ರೆ, ಬರೀಬೇಕಾದ್ರೆ ಅಕ್ಷರಗಳ ಮಧ್ಯದಲ್ಲಿ ಗ್ಯಾಪ್ ಆದರೆ ಅದು ಸ್ಪಷ್ಟ ಕೆಲಸ ಮಾಡೋದಿಲ್ಲ. ಆದರೆ ಈ ಒಂದು ದಾರವನ್ನು 3 ಎಳೆ ದಾರವನ್ನು ಈ ಪ್ರಕಾರವಾಗಿ 4 ಭಾಗದಲ್ಲಿ ಹಾಕಿ ಅದರ ದಾರವನ್ನು ಜೋಡಿಸಿದ್ರೆ, ಗಂಟು ಹಾಕಿದ್ರೆ ಆಗ ಇದಕ್ಕೊಂದು ಬಂಧನವಾಗುತ್ತೆ. ಇದೊಂದು ವ್ಯವಸ್ಥಿತವಾದಂತಹ ಒಂದು ಚಕ್ರ ರಚನೆ ಆಗುತ್ತೆ. ಇದಾದ ನಂತರ ಬಹಳ ಮುಖ್ಯವಾಗಿ ಔಡಲ ಎಲೆ, ನೋಡಿ ಔಡಲ ಎಲೆ ಬರೆಯುವಂತಹ ಕ್ರಮ ಇದು. ಇಲ್ಲೂ ಸಹಿತ ಒಂದು ತ್ರಿಕೋನ, ಇಲ್ಲೂ ಸಹಿತ ತ್ರಿಕೋನ ಇದೆ. ತ್ರಿಕೋನಕ್ಕೆ 3 ಕಡೆನೂ ತ್ರಿಶೂಲ ಇದೆ. ಮಧ್ಯದಲ್ಲಿ ರಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಇದೆ. ಜೊತೆಗೆ ಇಲ್ಲಿ 4 ಗೆರೆಗಳಿದೆ. ಈ 4 ಗೆರೆಗಳಲ್ಲಿ ಒಂದು ರಹಸ್ಯ ಏನಪ್ಪಾ ಅಂದರೆ, ಈ ಗೆರೆಯಿಂದ ಈ ಗೆರೆ ತಗಲ್ಬಾರ್ದು. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 4 ಭಾಗದಲ್ಲಿರ್ತಕ್ಕಂಥದ್ದು 4 ಗೆರೆಗಳು ಹಾಕಬೇಕೇ ಬಿಟ್ರೆ ಒಂದು ಗೆರೆಯಿಂದ ಮತ್ತೊಂದು ಗೆರೆ ತಗಲ್ಬಾರ್ದು. ಆದರೆ ಪ್ರತ್ಯೇಕವಾಗಿ ಈ ತ್ರಿಶೂಲ ಅಂದರೆ 3 ರೇಖೆ ಇರ್ತಕ್ಕಂಥದ್ದು ತ್ರಿಕೋನ, ತ್ರಿಕೋನಕ್ಕೆ 3 ಭಾಗದಲ್ಲೂ ತ್ರಿಶೂಲಗಳು, ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರ ಮೇಲ್ಭಾಗದಲ್ಲಿ 4 ಗೆರೆಗಳು. ಈ 4 ಗೆರೆಗಳು ಮಾತ್ರ ಒಂದಕ್ಕೊಂದು ತಗಲ್ಬಾರ್ದು. ಇದು ವ್ಯವಸ್ಥಿತವಾದಿರಲಿ. ಹಾಗೆ ತಳಭಾಗದಲ್ಲಿರ್ತಕ್ಕಂಥ ತ್ರಿಶೂಲ, ಮೇಲಿರ್ತಕ್ಕಂಥ 2 ತ್ರಿಶೂಲಗಳನ್ನು ತಾವು ಕೂತಂಥ ಡೈರೆಕ್ಷನ್ನಲ್ಲೇ ಇದು ನೀವು ಬರೀಬೇಕಾದ್ರೆ ಹೇಗೆ ಬರೆದಿದ್ರೋ ಅದೇ ಥರನೇ ಹಾಕ್ಕೊಳ್ಬೇಕು. ಇದು ಒಂದು ಕ್ರಮ. ಇದಾದ್ಮೇಲೆ ಏನು ಮಾಡಬೇಕು, ಎಲೆಯನ್ನು ಯಂತ್ರದ ಮೇಲೆ ಇಡಬೇಕು. 4 ಮಣ್ಣಿನ ಹಣತೆ ದೀಪಗಳನ್ನು 4 ಮೂಲೆಗಳಲ್ಲಿ ಇಡಬೇಕು. ಅದರಲ್ಲಿ ಒಂದು ನಿಂಬೆಹಣ್ಣನ್ನು ರಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೆದಿದ್ದೀರಲ್ಲ ಅದರ ಮಧ್ಯದಲ್ಲಿ ಇಡಬೇಕು. ಒಂದು ನಿಂಬೆಹಣ್ಣು ಮಾತ್ರ. ಇನ್ನು 3 ನಿಂಬೆಹಣ್ಣು ಇರುತ್ತೆ. ನಾನು ಕೇಳಿದ್ದೇನೆ, 4ರಲ್ಲಿ ಇನ್ನು 3 ಇರುತ್ತೆ. 3ರಲ್ಲಿ 2 ಮಾತ್ರ ತಗೊಳ್ಬೇಕು. ಒಂದು ಎಡಗೈ, ಒಂದು ಬಲಗೈ, ಒಂದು ಎಡ ಮತ್ತು ಬಲ. ಈ ಪ್ರಕಾರ ನಿಂಬೆಹಣ್ಣು ತೆಗೆದುಕೊಂಡು ಯಾರೇ ಆದರೂ ಸಹಿತ ಮನೆಗಿರ್ತಕ್ಕಂಥವು ತಂತ್ರಸಾರಗಳಿಗೆ ಒಳಗಾಗಿದ್ದರೆ, ಮಾಟಮಂತ್ರಕ್ಕೆ ಒಳಗಾಗಿದ್ದರೆ, ಏನಾದರೂ ದಾಟಿದ್ರೆ, ಕೈಯೋ ಕಾಲ ಬಹಳ ಊತ ಇದ್ದರೆ, ತುಂಬ ನೋವುಗಳಲ್ಲಿ ಒದ್ದಾಡ್ತಾ ಇದ್ದರೆ, ಹಾಗೆ ನೋವಿನಲ್ಲಿ ಒದ್ದಾಡ್ತಾ ಇದ್ದರೆ, ಕುಟುಂಬದಲ್ಲಿ ಕಲಹ ಇದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ದಿದ್ದರೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಿರ ಇದ್ದರೆ, ಇಂತಹ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರು ತಾವು ಒಂದು ನಿಂಬೆಹಣ್ಣನ್ನು ಕೈಗೆ ತಗೊಳ್ಳಿ. ಒಂದು ನಿಂಬೆಹಣ್ಣು ತೆಗೆದುಕೊಂಡು 3 ಬಾರಿ ದೃಷ್ಟಿ ತೆಗೆದುಕೊಳ್ಳಿ. ತಲೆಯಿಂದ ಪಾದದವರೆಗೂ 3 ಬಾರಿ ದೃಷ್ಟಿ ತೆಗೆದುಕೋಬೇಕು. ಈ ನಿಂಬೆಹಣ್ಣನ್ನು ಪಕ್ಕದಲ್ಲಿ ಇಡಿ. ಇನ್ನೊಂದು ಎಡಗೈಲಿದೆಯಲ್ಲ ನಿಂಬೆಹಣ್ಣು, ಎಡಗೈಲಿರ್ತಕ್ಕಂತಹ ನಿಂಬೆಹಣ್ಣನ್ನು ನಿಮ್ಮ ತಲೆಗೆ 3 ಬಾರಿ
ಅಪ್ರದಕ್ಷಿಣೆ ಆಗೋ ಪ್ರದಕ್ಷಿಣೆ ಆಗೋ ಪರವಾಗಿಲ್ಲ 3 ಬಾರಿ ಹೀಗೆ ತಲೆಗೆ ಸುತ್ತಿ. ಯಾಕೆಂದರೆ ಈ ತಲೆಗೆ ಸುತ್ತಿಸೋದು ಕ್ರಮ ಇದೆಯಲ್ಲ, ನಿಂಬೆಹಣ್ಣು ಬರೀ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಇರ್ತಕ್ಕಂಥ ತಂತ್ರಸಾರಗಳನ್ನು ದೂರ ಮಾಡಲಿಕ್ಕೆ. ಎಡಗೈಲಿರ್ತಕ್ಕಂಥ ನಿಂಬೆಹಣ್ಣನ್ನು ತಲೆಗೆ 3 ಪ್ರದಕ್ಷಿಣಾಕಾರವಾಗಿ ಎಡ ಮತ್ತು ಬಲಭಾಗದಲ್ಲಿ ಸುತ್ತಿಸಿದ ಮೇಲೆ ಒಂದು ಚಾಕು ತಗೊಂಡು ಈ ನಿಂಬೆಹಣ್ಣನ್ನು 2 ಭಾಗ ಮಾಡಿ, ಅದನ್ನು ಎಡಗಡೆನೇ ಮಾಡಿ, ನಿಮ್ಮ ಲೆಫ್ಟ್ ಸೈಡಲ್ಲೇ ಮಾಡಬೇಕು. 2 ಭಾಗ ಮಾಡ್ತೀರಿ. ಈ 2 ಭಾಗದ ನಿಂಬೆಹಣ್ಣು ಇದೆಯಲ್ಲ, ಇದಕ್ಕೆ ಕುಂಕುಮ, ಸ್ವಲ್ಪ ಕುಂಕುಮನ ತಗೊಳ್ಬೇಕು. ಇದು ರಕ್ತವರ್ಣ ಆಗುತ್ತೆ, ಸಂಪೂರ್ಣವಾಗಿ ರಕ್ತವರ್ಣ ಆಗುತ್ತೆ. ಈ ರಕ್ತವರ್ಣದ ಕುಂಕುಮವಾಗಿರ್ತಕ್ಕಂಥದ್ದನ್ನು ಯಾರು ಪ್ರಯೋಗ ಮಾಡ್ತಿದ್ದೀರೋ ಅವರು ತಮ್ಮ ಎಡ ಮತ್ತು ಬಲಭಾಗದಲ್ಲಿ ಇಡಿ. ಇನ್ನು ಈ ಒಂದು ನಿಂಬೆಹಣ್ಣಿತ್ತಲ್ಲ ದೃಷ್ಟಿ ತೆಗೆದುಕೊಂಡಿರ್ತಕ್ಕಂಥದ್ದು, ದೃಷ್ಟಿ ತೆಗೆದುಕೊಂಡಿರ್ತಕ್ಕಂತಹ ನಿಂಬೆಹಣ್ಣು ಬೆಳಗಿನಿಂದ ಸಂಜೆವರೆಗೂ ಇದು ಒಂದು ತಟ್ಟೆಯಲ್ಲಿ ನೀರು ಹಾಕಿ, ತಟ್ಟೆ ಅಥವಾ ಲೋಟದಲ್ಲಿ, ಚೆಂಬಲ್ಲಿ, ತಂಬಿಗೆಯಲ್ಲಿ ನೀರು ಹಾಕಿ, ಆ ನೀರೊಳಗಡೆ ಇದನ್ನು ಬಿಟ್ಬಿಡಿ. ಇದು ಸಹಿತ ಈ ಒಂದು ಬಂಧನದಲ್ಲೇ ಇರಬೇಕು. ಇದು ದೃಷ್ಟಿ ತೆಗೆದಿರ್ತಕ್ಕಂಥದ್ದು. ಇದು ಎಡಗಡೆ ನಾವು ತಲೆಗೆ 3 ಸತಿ ದೃಷ್ಟಿ ತೆಗೆದ ನಂತರ ಈ ಥರ ಹಚ್ಚಿ ಕುಂಕುಮನ ಹಚ್ಚಿಟ್ಟಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮಧ್ಯದಲ್ಲಿರ್ತಕ್ಕಂಥ ನಿಂಬೆಹಣ್ಣು ಹಾಗೇ ಇದೆ. ಇದಕ್ಕೆ ನೀವು ಬೀಜಾಕ್ಷರಿ ಮಂತ್ರ ಓಂ ಸೌಹು, ಓಂ ಸೌಹು, ಓಂ ಸೌಹು, ಆ ಸೌಹು ಸಾಗೆ ದೀರ್ಘ ಹೊತ್ತು ಕೊಟ್ಟು 2 0 ಬರೆದು ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಓಂ ಸೌಹು, ಓಂ ಸೌಹು 54 ಬಾರಿ ಈ ಮಂತ್ರವನ್ನು ಹೇಳಿದ ಮೇಲೆ ನಿಮ್ಮ ಹೆಬ್ಬೆರಳನ್ನು ಹೇಳುವಾಗೂ ಸಹಿತ ಈ ನಿಂಬೆಹಣ್ಣಿನ ಮೇಲೆ ಹಿಂಗೆ ಹೆಬ್ಬೆರಳನ್ನು ಇಟ್ಟು ಓಂ ಸೌಹು, ಓಂ ಸೌಹು, ಓಂ ಸೌಹು ಹೇಳೋ ಬೀಜಾಕ್ಷರಿ ಹೇಳ್ಬೋದು. ಹೇಳಿದಾದ ನಂತರ ಹೆಬ್ಬೆರಳನ್ನು ನಿಂಬೆಹಣ್ಣ ಮೇಲೆ ಇಟ್ಟು ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸಿದ್ದೀರಿ, ಹೇಳಿದ್ದೀರಿ. 54 ಅಥವಾ 108 ಬಾರಿ, 54 ಸರಿ, 108 ಹೇಳಿದ್ರೂ ತಪ್ಪಲ್ಲ. ಇದು ಯಾರೇ ಒಬ್ಬರಾದರೂ ಸಹಿತ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಇದೇ ಪ್ರಕಾರ ಮಾಡಬೇಕು. ಅಂದರೆ ಎಲ್ಲರೂ ಈ ಥರ ಚಕ್ರಯಂತ್ರ ಹಾಕಬೇಕಾ? ಬೇಕಾಗಿಲ್ಲ. ಮಾಡೋದು ಚಕ್ರಯಂತ್ರಗಳನ್ನು ಬರೆದಾದ ನಂತರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಂದು ಹೀಗೆ ಕೂತ್ಕೊಂಡು ಇದರ ಮೇಲೆ ಹೆಬ್ಬೆರಳನ್ನು ಇಟ್ಟು ಓಂ ಸೌಹು, ಓಂ ಸೌಹು ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿ. ಅದಾದ ನಂತರ ಯಾರೇ ಒಬ್ಬರು ಪ್ರತ್ಯೇಕವಾಗಿ ಬಂದಾಗಲೂ ಒಂದು ನಿಂಬೆಹಣ್ಣನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಇದೇ ಪ್ರಕಾರ ದೃಷ್ಟಿ ತೆಗೆದು ಅದನ್ನು ಹಾಗೇ ಇರಿ. ದೃಷ್ಟಿ ತೆಗೆದರೆ ಇದನ್ನು ಹೊಡೆಯೋದು ಬೇಡ, ಕಟ್ ಮಾಡೋದು ಬೇಡ. ಬೇರೇನೋ ತಂತ್ರಸಾರಗಳಾಗಿದೆ ಎಂಬತಕ್ಕಂಥ ಭಯ ಇದ್ದು, ಮನಸ್ಸಿಗೆ ನೆಮ್ಮದಿ ಇಲ್ದಿದ್ದು, ಅನಾರೋಗ್ಯಕ್ಕೆ ತುತ್ತಾಗಿದ್ದು, ಕೈ ಕಾಲುಗಳು ಊತ ಬಂದು, ಉರಿ ಬಂದು, ಯಾವ ಮೆಡಿಕಲ್ಲು ಸಹಿತ ನಮಗೆ ಇದಕ್ಕೆ ಸಹಾಯ ಮಾಡ್ತಿಲ್ಲ, ಯಾವ ಡಾಕ್ಟರ್ಸು ಸಹಿತ ಹೇಳಿದ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ನಮಗೆ ಕೆಲಸ ಆಗಲಿಲ್ಲ ಅನ್ನೋರು ಎಡಗೈಲಿ ನಿಂಬೆಹಣ್ಣು ತೊಗೊಂಡು ತಲೆಗೆ 3 ಸುತ್ತು ತಿರುಗಿಸಿದ ನಂತರ ತಲೆಗೆ ಹೇಗೆ 3 ಸುತ್ತು ತಿರುಗಿಸಿದ ಮೇಲೆ ಕಟ್ ಮಾಡಿ, ಅದು ಎಡಭಾಗದಲ್ಲೇ ಕಟ್ ಮಾಡಿ, ಕಟ್ ಮಾಡಿದ್ಮೇಲೆ ಅದಕ್ಕೊಂಚೂರು ಕುಂಕುಮ ಹಚ್ಚಿ ಎಡ ಮತ್ತು ಬಲಭಾಗದಲ್ಲಿ ಒಂದೊಂದು ಪೀಸನ್ನು ಇಡಿ. ಇದರ ಕ್ರಮ ಆದಮೇಲೆ ಧೂಪ ತೆಗೆದುಕೊಂಡು ಧೂಪವನ್ನು ತೋರಿಸಿ. ಧೂಪವನ್ನು ತೋರಿಸ್ಬೇಕು, ಧೂಪ ಹೀಗಿಡಬೇಕು. ಇದಾದ ನಂತರ ದೀಪವನ್ನು ಅಂಟಿಸಬೇಕು. ಆಗಲೂ ಸಹಿತ ನೀವು ಬೀಜಾಕ್ಷರಿ ಮಂತ್ರವನ್ನೇ ಸಹಿತ ಉಚ್ಚರಿಸೋದು ತಪ್ಪಿಲ್ಲ. ಅದೇ ಬೀಜಾಕ್ಷರಿ ಮಂತ್ರವನ್ನು ಎಷ್ಟು ಸರ್ತಿ ಬೇಕಾದರೂ ಹೇಳ್ಕೋಬೋದು. ದೀಪವನ್ನು ಹಚ್ಚಬೇಕಾದ್ರೆ ತಾವು ನೀವು ಕೂತಿರ್ತೀರಲ್ಲ, ನಿಮ್ಮ ಮುಂದೆ 4 ಹಣತೆ ಇಟ್ಟಿರ್ತಾರಲ್ಲ, ನಿಮ್ಮ ಬಲಗೈ ಈ ಮುಂದೆ ಇರತಕ್ಕಂಥದ್ದು ಬಲಗೈನ ಕೊನೆಯ ಭಾಗ ಇಲ್ಲಿಂದಲೇ ಶುರು ಮಾಡಬೇಕು. ನಾಲ್ಕು ಕಡೆ 4 ದೀಪಗಳನ್ನು ಅಂಟಿಸಿದ್ದಾಯ್ತು. ಈಗ ಬೀಜಾಕ್ಷರಿ ಮಂತ್ರವನ್ನ ಮತ್ತೊಮ್ಮೆ ಹೇಳಿಕೊಳ್ಳೋದ್ರಲ್ಲೂ ತಪ್ಪಿಲ್ಲ. ಆ ಬೀಜಾಕ್ಷರಿ ಮಂತ್ರ ಅದೊಂದೇ ಮಂತ್ರ ನಿಮಗೆ ಇಷ್ಟು ಕಾಯಕವನ್ನು ಮಾಡುತ್ತೆ. ಇದೆಲ್ಲ ಆದಮೇಲೆ ಶುಭ ಸಂಧ್ಯಾಕಾಲ ಈ ತಂತ್ರವನ್ನು ಮಾಡಿದ್ದೀರಿ. ಸಂಧ್ಯಾಕಾಲ ಸೂರ್ಯಾಸ್ತ ಆದಮೇಲೆ, ಚಂದ್ರ ಉದಯಿಸಿದ ಮೇಲೆ ಇದನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡುವಾಗ ಈ ಸುತ್ತ ಇರ್ತಕ್ಕಂಥ ದಾರ ಇದೆಯಲ್ಲ, 3 ಎಳೆ ದಾರವನ್ನು 3 ಸುತ್ತು ಸುತ್ತಿದ್ದೀವಲ್ಲ, ಈ ದಾರವನ್ನು ಫಸ್ಟು ಎಡಗೈಲಿ ತಗೊಳ್ಬೇಕು. ಫಸ್ಟು ಎಡಗೈನಲ್ಲಿ ದಾರವನ್ನು ತೆಗೆದುಕೊಂಡು ಈ ದಾರವನ್ನು 9 ಪೀಸಾಗಿ ಕಟ್ ಮಾಡಬೇಕು. ಎಡಗೈಲಿ ದಾರ ಕೈಗೆ ಎತ್ಕೊಳ್ಬೇಕು. 9 ಪೀಸು ಕತ್ತರಿ ಸಹಾಯದಿಂದ 9 ಪೀಸ್ ಕಟ್ ಮಾಡಬೇಕು. 9 ಪೀಸ್ ಕಟ್ ಮಾಡಿ ಈ ತಂತ್ರಸಾರವನ್ನು ಯಾರು ಮಾಡಿದ್ದರೋ ಮಾಡಿರ್ತಕ್ಕಂಥವರು, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು
ಆ ದಾರವನ್ನು ಕೈಲಿಡ್ಕೊಂಡು ದೃಷ್ಟಿ ತೆಗೆದುಕೊಂಡು ಅದನ್ನು ಒಂದು ಪಕ್ಕದಲ್ಲಿ ಒಂದು ಬಕೆಟೋ ಒಂದು ತಟ್ಟೆಲ್ಲೋ ನೀರಿಟ್ಟು ಈ ದೃಷ್ಟಿ ತೆಗೆದುಕೊಂಡು ಎಲ್ಲರೂ ದೃಷ್ಟಿ ತೆಗೆದುಕೊಂಡು ಆದಮೇಲೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ದೃಷ್ಟಿ ತೆಗೆದಾದ ಮೇಲೆ ಆ ದಾರವನ್ನು ನೀರಿಗೆ ಹಾಕಿ ಅದರ ಜೊತೆಗೆ ಈ ಎಲೆಯನ್ನು ಇಲ್ಲಿ ಬರೆದಿರತಕ್ಕಂತಹ ಈ ಯಂತ್ರದ ಪುಡಿಯನ್ನು ಅಂದರೆ ಅಕ್ಕಿ ಹಿಟ್ಟು ರಂಗೋಲಿ ಪುಡಿ ಏನು ಬರೆದಿದ್ರು ಅದನ್ನು ಮತ್ತು ಆ ಎಲೆ ಆ ನಿಂಬೆಹಣ್ಣು ಎಲ್ಲವನ್ನು ಸಹಿತ ನೀರಿಗೆ ಹಾಕಿ. ಆದರೆ ಈ ವೃತ್ತಾಕಾರ ಇರ್ತಕ್ಕಂಥ ನಿಂಬೆಹಣ್ಣು ಇದೆಯಲ್ಲ, ದೃಷ್ಟಿ ತೆಗೆದಿರ್ತಕ್ಕಂತಹ ನಿಂಬೆಹಣ್ಣು, ಈ ನಿಂಬೆಹಣ್ಣು ಮಾತ್ರ ಆ ನೀರಿಗೆ ಹಾಕೋದು ಬೇಡ. ಇದನ್ನು ಹಾಗೇ ಪ್ರತ್ಯೇಕವಾಗಿ ತೆಗೆದುಕೊಂಡು ಇದನ್ನು ಆಚೆ ವಿಸರ್ಜನೆ ಮಾಡಲಿಕ್ಕೆ ಹೊರಡ್ತಿರಲ್ಲ, ವಿಸರ್ಜನೆ ಮಾಡುವಾಗ ಒಂದು ಸರ್ಕಲಲ್ಲೋ ಅಥವಾ ಒಂದು ಗಿಡ ಮರಗಳ ಥರನೋ ಅಂತಹ ಕಡೆ ಹೋದಾಗ ಮಾತ್ರ ಈ ನಿಂಬೆಹಣ್ಣು ಹೊಳೆಯೋದು ಬೇಡ. ಅದನ್ನು ಹಾಗೇ ಅಲ್ಲೂ ಒಂದ್ಸತಿ ದೃಷ್ಟಿ ತೆಗೆದು ಇದನ್ನು ಈ ಪ್ರಕಾರ ಉರುಳಿಸ್ಬಿಡಿ. ದೃಷ್ಟಿ ತೆಗಿಬೇಕು, ನಿಂಬೆಹಣ್ಣನ್ನು ಉರುಳಿಸ್ಬೇಕು, ಮುಗೀತು. ಇದೆಲ್ಲ ಆದಮೇಲೆ ಈ ಮಧ್ಯದಲ್ಲಿ ಒಂದು ನಿಂಬೆಹಣ್ಣು ಅಂತ ಹೇಳಿದ್ನಲ್ಲ, ಈ ಮಧ್ಯದಲ್ಲಿರ್ತಕ್ಕಂತಹ ನಿಂಬೆಹಣ್ಣನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿರ್ತಕ್ಕಂತಹ ನಿಂಬೆಹಣ್ಣು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರೂ ಹೆಬ್ಬೆಟ್ಟನ್ನು ಇಟ್ಟು ಬೀಜಾಕ್ಷರಿ ಮಂತ್ರವನ್ನು ಉಚ್ಚಾರಣೆ ಮಾಡಿರ್ತಕ್ಕಂಥ ಈ ನಿಂಬೆಹಣ್ಣು, ಇದನ್ನು ಯಾರು ತೆಗೆದುಕೊಂಡು ವಿಸರ್ಜನೆ ಮಾಡ್ತಿರಲ್ಲ ಅವರು ನಿಮ್ಮ ಎಡಗಾಲಲ್ಲಿ ಈ ಒಂದು ನಿಂಬೆಹಣ್ಣು ಎಡಗಾಲು ತಳಗಡೆ ಇಟ್ಕೊಂಡು ನಿಮ್ಮ ಭಾರವನ್ನು ಈ ನಿಂಬೆಹಣ್ಣು ಮೇಲೆ ಬಿಟ್ಟು ಅಲ್ಲೇ ಅದನ್ನು ಚೂರು ಮಾಡಿ. ಚೂರು ಮಾಡ್ತಕ್ಕಂಥದ್ದು ನಿಧಾನಕ್ಕೆ ಮನೆಗೆ ಬಂದು ಕಾಲು ಕೈ ತೊಳ್ಕೊಂಡು ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು. ಈ ಮಣ್ಣಿನ ಹಣತೆ ಇದಾದ ಮೇಲೆ ಇದು ಮನೇಲಿ ಉಳಿಸ್ಕೋಬೇಕಾ? ತಪ್ಪು. ಇಲ್ಲಿ ಏನು ಪದಾರ್ಥ ಕೆಲಸ ಮಾಡಿದಿರೋ ಇದಿಷ್ಟು ಆಚೆ ಹಸಿರು ಗಿಡಗಳ ಹತ್ರ ಕಳಿಸ್ಬಿಡಿ. ಈ ಮಣ್ಣಿನ ಹಣತೆ ಸಹಿತ ನಿಮಗೆ ಬೇಡ. ಇದು ಮುಂದೆ ಇನ್ನೊಂದು ಕೆಲಸಕ್ಕೆ ಆಗುತ್ತೆ ಅಂತ ಈ ದೀಪ ಉಳಿಸ್ಕೊಳ್ಳೋದು ಅಂತ ಕೆಲಸಕ್ಕೆ ಹೋಗಬೇಡಿ. ಇದರ ಕ್ರಮಬದ್ಧವಾದ ಅನುಷ್ಠಾನ ಮಾಡಿ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.